ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರಾಗಿ ರೆಡಿಯಾಗಿದ್ದೀನಿ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್. ತುಂಬ ದಿನದಿಂದ ಹೋಗಬೇಕು ಅನ್ಕೋತಾ ಇದ್ವಿ, ಬಟ್ ಆಗಿರಲಿಲ್ಲ. ಸೊ ಆಬ್ವಿಯಸ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಇದ್ಲು. ಸೊ ಹಾಗಾಗಿ ಹೊರಟ್ವಿ. ಆ್ಯಂಡ್ ದಿಸ್ ಈಸ್ ಫನ್ ವರ್ಲ್ಡ್ ಕಮ್ ಸ್ನೋ ವರ್ಲ್ಡ್ ಕಮ್ ವಾಟರ್ ವರ್ಲ್ಡ್ ಎಲ್ಲ ಒಂದೇ ಕಡೆ ಇದೆ. ಸೊ ಜಯಮಲ್ ಪ್ಯಾಲೇಸ್ ಹತ್ರ ಇರುವಂತಹ ನಮ್ಮ ಫನ್ ವರ್ಲ್ಡಲ್ಲಿ ಒಂದು ಗೇಟಲ್ಲಿ ಆ್ಯಕ್ಚುಲಿ ಎಲ್ಲ ಬರುತ್ತೆ. ಸೊ ನಾವೀಗ ಬಂದಿರೋದು ಅಲ್ಲಿಗೆ. ಸೊ ಫನ್ ವರ್ಲ್ಡ್ ಮತ್ತು ವಾಟರ್ ವರ್ಲ್ಡ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ನಾವು ಈಗ ಬಂದಿದ್ದು ಸ್ನೋ ವರ್ಲ್ಡ್ಗೆ. ಸೊ ದಿಸ್ ಇಸ್ ದ ಸ್ನೋ ವರ್ಲ್ಡ್. ಸೊ ಸ್ನೋ ವರ್ಲ್ಡ್ ತುಂಬ ದಿನದಿಂದ ನೋಡಬೇಕು. ಬ್ಯಾಂಗ್ಳೂರಿಂದ, ಮೈಸೂರಿನ ನಾವು ಮೊದಲೇ ನೋಡಿದ್ವಿ. ಆವಾಗ ಅವಳು ಸ್ವಲ್ಪ ಚಿಕ್ಕವಳಿದ್ಲು. ಸೊ ತುಂಬ ಚಳಿ ತಣ್ಣ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ಲು. ಸೊ ದಿಸ್ ಟೈಮ್ ಶಿ ವಾಂಟೆಡ್ ಟು ಟ್ರೈ ಹರ್ ಸೆಲ್ಫ್. ಸೊ ಈಗ ಸ್ವಲ್ಪ ದೊಡ್ಡವಳಾಗಿದ್ದೀನಿ, ಸೊ ಕೆನ್ ಐ ರೆಸಿಸ್ಟ್ ಅಂತ ಹೇಳಿ ಅವಳು ಇಲ್ಲ ಬಾ ಹೋಗೋಣ ಸ್ನೋ ಸಿಟಿಗೆ ಅಂತ ಹೇಳಿ ಕರ್ಕೊಂಡು ಬಂದಳು. ಸೊ ಇಲ್ಲಿಗೆ ನಾವು ಬಂದ್ವಿ. ಆ್ಯಂಡ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇದೆಲ್ಲ ನಡೆದಿದ್ದರಿಂದ ಡೆಕೋರೇಷನ್ ಎಲ್ಲ ಹಂಗೆ ಇತ್ತು. ಆ್ಯಂಡ್ ದೇ ವರ್ ಸೋ ಹ್ಯಾಪಿ. ಸೊ ಆ್ಯಕ್ಚುಲಿ ಆನ್ಲೈನಲ್ಲೂ ನೀವು ಬುಕ್ ಮಾಡಿಕೊಂಡು ಬರಬಹುದು. ಬಟ್ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನೋ ಒಂದು ಐಡಿಯಾ ಇರಲಿಲ್ಲ. ಆ್ಯಂಡ್ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ಬೇಡ ಅಲ್ಲೇ ಹೋಗಿ ತೊಗೊಳೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದಿದ್ರೆ ಡೈರೆಕ್ಟಾಗಿ ಎಂಟ್ರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಫ್ ಯು ಹ್ಯಾವ್ ನಾಟ್ ಟೇಕನ್ ದ ಟಿಕೆಟ್ಸ್, ಸೊ ಇಲ್ಲಿ ಬಂದು ಕೌಂಟರಲ್ಲಿ ತೊಗೋಬೋದು. ತುಂಬ ಏನೂ ರಶ್ ಇರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 45 ಮಿನಿಟ್ಸ್ ಟು 1 hour ಒಳಗಡೆ ಇರಕ್ಕೆ ಬಿಡ್ತಾರೆ ಅಷ್ಟೇ. 45 ಮಿನಿಟ್ಸ್ ಯೂಶ್ವಲಿ. ಬಟ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಅದು ಇದು ಎಲ್ಲ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ನಿಮಗೆ ಆಲ್ಮೋಸ್ಟ್ 1 hour. ಸೊ ಇಲ್ಲಿ ಫುಲ್ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ, ಇಲ್ಲೆಲ್ಲ ನೋಡ್ಕೊಂಡು ನೀವು ತೊಗೋಬೋದು. ಆ್ಯಕ್ಚುಲಿ ಸ್ನೋ ಸಿಟಿ, ಮ್ಯಾಡ್ ಲ್ಯಾಬ್ಸ್ ಮತ್ತು ಇಲ್ಯೂಷನ್ 3 ಒಂದು ಬಿಲ್ಡಿಂಗಲ್ಲಿದೆ. ಸೊ ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಆಲ್ ದ 3. ಇಲ್ಲ ಬರೀ ಸ್ನೋ ಸಿಟಿ ತೊಗೋಬೋದು, ಮ್ಯಾಡ್ ಲ್ಯಾಬ್ಸ್ ತೊಗೋಬೋದು, ಇಲ್ಲ ಇಲ್ಯೂಷನ್ ತೊಗೋಬೋದು, ಇಲ್ಲ ಯಾವುದಾದ್ರೂ 2 ಕಾಂಬಿನೇಷನ್ಸು ತೊಗೋಬೋದು. ಸೊ ನಾವು ಆ್ಯಕ್ಚುಲಿ ಮ್ಯಾಡ್ ಲ್ಯಾಬ್ಸ್ಗೆ ಹೋಗೋದು ಬೇಡ ಅಂತ, ಯಾಕಂದರೆ ಅಲ್ಲಿ ಸೈನ್ಸ್ ರಿಲೇಟೆಡು ಇದೆಲ್ಲ ಇತ್ತು. ಸೊ ತುಂಬ ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ದೇ ವಿಲ್ ಬಿ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಆಲ್ ದ್ಯಾಟ್. ಸೊ ಇವರು ಏನು ಚಿಕ್ಕ ಮಕ್ಕಳು ಇವರಿಬ್ಬರು ಟೀನೇಜರ್ಸ್. ಸೊ ದೇ ಡಿಂಟ್ ವಾಂಟೆಡ್ ಟು ಸಿ ದ್ಯಾಟ್. ಸೊ ಅದಕ್ಕೆ ನಾವು ಅದು ಬೇಡ ಅಂತ ಹೇಳಿ ಮ್ಯಾಡ್ ಲ್ಯಾಬ್ಸ್ ಬದಲು ಇಲ್ಯೂಷನ್ ಮತ್ತು ಸ್ನೋ ಸಿಟಿ ತೊಗೊಂಡ್ವಿ. ಆ್ಯಕ್ಚುಲಿ ಇಲ್ಯೂಷನ್ಸ್ಗೂ ಬರೋಕ್ಕೆ ರೆಡಿ ಇರಲಿಲ್ಲ ಅವರು. ಆದರೆ ನಾನು ನೋಡಬೇಕಂದಿದ್ದಕ್ಕೆ ಆ್ಯಕ್ಚುಲಾಗಿ ಇದನ್ನೆರಡನ್ನೂ ತೊಗೊಂಡಿದ್ದು. ಅದನ್ನು ನಾನು ಮ್ಯಾಡ್ ಲ್ಯಾಬ್ಸು ತೊಗೊಳೋಣ ಅಂತ ಇದ್ದೆ. ಬಟ್ ಇಬ್ಬರೂ ನೀನೇನು ಚಿಕ್ಕ ಮಗುನ ಇನ್ನು ಅದನ್ನೆಲ್ಲ ನೋಡೋಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೂ ನೋಡೋಕ್ಕೆ ಬಿಡಲಿಲ್ಲ ಇವ್ರುಗಳು. ಬಟ್ ಎನಿವೇಸ್, ಸೊ ಆಬ್ವಿಯಸ್ಲಿ ನಾವು ಬಂದಿದ್ದೆ ಸಾಯಂಕಾಲ ಆಯಿತು. ಹಾಗಾಗಿ ಸೊ ತುಂಬ ಟೈಮು ಸಿಗಲ್ಲ ಅದಕ್ಕೆ ಎಲ್ಲದನ್ನು ಮಾಡೋಕ್ಕೆ ಅಂತ ಹೇಳಿ ಓಕೆ ಇದನ್ನೇ ಎರಡನ್ನ ನೋಡೋಣ ಫಸ್ಟು ಅಂತ ಹೇಳಿ ಬಂದ್ವಿ. ಸೊ ಸೂಪರಾಗಿ ಡೆಕೋ ಮಾಡಿದರು ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ಗೊತ್ತಲ್ಲ, ನಾವಂತೂ ಇಂಥದ್ದೆಲ್ಲ ಕಾಣಿಸ್ಬಿಟ್ರೆ ನನಗಂತೂ ಫೋಟೋಸ್ ತೆಕ್ಕೊಂಡಲ್ಲ ನಾನು ಒಳಗೆ ಹೋಗೋದೇ ಇಲ್ಲ. ಸೊ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಬೇಗ ತೆಕ್ಕೊಂಡು ಒಳಗಡೆ ಹೋಗೋಕ್ಕೆ ಮುಂಚೆ, ಯಾಕಂದರೆ ಬರೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗಿರುತ್ತೆ ಅಂತ ಗೊತ್ತಿತ್ತು ನನಗೆ. ಸೊ ಇಲ್ಲಿ ಹ್ಯಾವ್ ಮೋರ್ ಐಸ್ ಕ್ರೀಮ್ ಸಹ ಇತ್ತು, ಬಟ್ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಸೊ ವಿ ಜಸ್ಟ್ ವೆಂಟ್ ಇನ್ಸೈಡ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ದ ಎಂಟ್ರೆನ್ಸ್. ಸೊ ಇಲ್ಲಿ ಆ್ಯಕ್ಚುಲಾಗಿ ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿದರೆ ದೇ ವಿಲ್ ಗೈಡ್ ಯು. ಸೊ ಮೇಲೆಲ್ಲ ಇರೋದು ಇಲ್ಯೂಷನ್ ಮತ್ತು ಮ್ಯಾಡ್ ಲ್ಯಾಬ್ಸು, ಕೆಳಗಡೆ ಫ್ಲೋರಲ್ಲಿ ಆ್ಯಕ್ಚುಲಿ ಸ್ನೋ ಸಿಟಿ ಇರೋದು. ಸೊ ಇಷ್ಟು ಆ್ಯಕ್ಚುಲಿ ಕ್ರೌಡ್ ಇತ್ತು ನಾವು ಹೋದಾಗ. ಆ್ಯಂಡ್ ಎಲ್ಲರೂ ಅದೇ ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ರು. ಸೊ ನಾವು ಎಲ್ಲಿ ಹೋಗಬೇಕು ಏನು ಅಂತೆಲ್ಲ ಅಲ್ಲಿ ನೋಡಿಕೊಂಡು ನೋಡಿ ಇಷ್ಟು ಆ್ಯಕ್ಚುಲಾಗಿ ಇದೆ, ಅಂದರೆ ಚಿಕ್ಕದು ಇದೆ. ಸೊ ಮಧ್ಯದಲ್ಲಿ ಅದು 3 ಆ್ಯಕ್ಚುಲಿ, ಅದಲ್ದಲ್ಲೇ ಬೇರೆ 1-2-3 ಆ್ಯಕ್ಚುಲಿ ಇದ್ರೊಳಗಡೆ ಇದೆ. ಲೈಕ್ ಅಂದರೆ ಮೇಯ್ನು 3 ಸೆಕ್ಷನ್ನು, ಅದಲ್ದಲ್ಲೇ AR ಝೂ ಅಂತ ಒಂದಿದೆ, ಮತ್ತು ಡೆವಿಲ್ಸ್ ಡಾರ್ಕ್ ಹೌಸ್ ಅಂತ, ಜಸ್ಟ್ ಲೈಕ್ ಸ್ಕೇರಿ ಹೌಸ್ ಥರ. ಸೊ ಸ್ಕೇರಿ ಹೌಸಿಗೆ ನಾನಂತೂ ಹೋಗಲ್ಲ ಅಂತ ಅಂದೆ. ಆ್ಯಂಡ್ ದೇ ಡಿಂಟ್ ವಾಂಟೆಡ್ ಟು ಗೋ ಬಿಕಾಸ್ ಆಲ್ರೆಡಿ ನೋಡಿದ್ದೀವಿ ಅಂತ. ಆ್ಯಂಡ್ AR ಝೂ ಅದನ್ನು ಏನಂತ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಸೊ ದೇ ಡಿಂಟ್ ವಾಂಟೆಡ್ ಟು ಗೋ ದೇರ್ ಆಲ್ಸೋ.
ಸೊ ಫಸ್ಟ್ ಅವರಿಗೆ ಕಾಣಿಸಿದೆ ಈ ಶಾಪು. ಸೊ ಇದು ಗಿಫ್ಟ್ ಶಾಪು ಅಲ್ಲೇ ಇದೆ. ನೀವೇನಾದ್ರು ತೊಗೋಬೇಕು ಗಿಫ್ಟಿಂಗಿಗೆ ಅಥವಾ ಇಫ್ ಯು ವಾಂಟ್ ಟು ದೆನ್ ಇಲ್ಲಿ ಒಂದು ಲಾಕರ್ ಬೇಕಂದರೆ ನೀವು ತೊಗೋಬೋದು ಇಫ್ ಯು ವಾಂಟ್ ಟು ಕೀಪ್ಸ್ ಯುವರ್ ಥಿಂಗ್ಸ್. ಸೊ ಲಾಕರ್ಗೆ ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕಂತ ಅನಿಸುತ್ತೆ. ನಾವೇನು ಯೂಸ್ ಮಾಡಲಿಲ್ಲ ಯಾಕಂದರೆ ನಮ್ಮದೇನು ಜಾಸ್ತಿ ಲಗೇಜ್ ಇರಲಿಲ್ಲ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಅಲ್ಲೆಲ್ಲ ಡೆಕೋರೇಷನ್ ನೀವು ಬೇಕಂದರೆ ಪಿಕ್ಚರ್ಸ್ ಎಲ್ಲ ತೆಕ್ಕೋಬಹುದು ಅಂತ. ಸೊ ಆಲ್ರೆಡಿ ಟೈಮ್ ಆಗ್ತಿದ್ರಿಂದ ನಾವು ಬೇಗ ಬೇಗ ಹೊರಟ್ವಿ. ಆ್ಯಂಡ್ ದಟ್ ಈಸ್ ದ ಕೆಫೆ. ಸೊ ಕೆಫೆಲಿ ನೀವು ಬೇಕಂದರೆ ಕಾಫಿ ಇದು ಎಲ್ಲ ತೊಗೋಬೋದು. ಬಿಟ್ ಕಾಸ್ಟ್ಲಿ ಕಂಪ್ಯಾರಿಟಿವ್ಲಿ ಆಚೆ ಕಡೆಕ್ಕಿಂತ, ಬಟ್ ಸ್ಟಿಲ್ ಯುಲ್ ಗೆಟ್ ಸಮಥಿಂಗ್ ಟು ಈಟ್. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬಹುದು. ಸೊ ದಿಸ್ ಇಸ್ ದ ಗ್ರೌಂಡ್ ಫ್ಲೋರ್ ಆ್ಯಂಡ್ ದ ಫ್ಲೋರ್. ಇಲ್ಲಿ ನೀವು ಆ್ಯಕ್ಚುಲಿ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಏನೇನು ಬೇಕು ಗೇರ್ಸ್ ಎಲ್ಲ ಇಲ್ಲೇ ಕೊಡೋದವರು. ಸೊ ನಾವು ಅದಕ್ಕೆ ಕೇಳ್ತಾ ಇದ್ದೀವಿ ಎಲ್ಲಿ ಏನು ಅಂತ ಎಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಜಾಕೆಟ್ಸು ಅದು ಇದೆಲ್ಲ ಕೊಡ್ತಾರೆ. ಸೊ ಇಲ್ಲಿ ಕಟೌಟ್ಸ್ ಎಲ್ಲ ಇಟ್ಟಿದ್ರು ಸೂಪರಾಗಿ. ಸೊ ಕ್ರಿಸ್ಮಸ್ ಟ್ರೀ ಇತ್ತು. ಸೊ ಇದ್ರದ್ದೆಲ್ಲ ಆಬ್ವಿಯಸ್ಲಿ ಪಿಕ್ಚರ್ಸು ಮತ್ತು ಇದು ಬೇಕು ಅಂತ ತಗೊಂಡು ಆಮೇಲೆ ನಾವು ಆ್ಯಕ್ಚುಲಾಗಿ ಒಳಗೆ ಹೋಗಿದ್ದು. ಸೊ ಟೈಮ್ ಹಿಡ್ಕೊಂಬಂದರೆ ಅಲ್ಲೇನಾದರೂ ಈ ಥರ ಡೆಕೋರೇಷನ್ ಎಲ್ಲ ಇರುತ್ತೆ ಅಂತ ಗೊತ್ತಿದ್ದಕ್ಕೆ ನಾವು ಸ್ವಲ್ಪ ಬೇಗನೆ ಬಂದಿದ್ದಕ್ಕೆ ತೊಗೊಳಕ್ಕಾಯಿತು. ಸೊ ಈಗ ಆ್ಯಕ್ಚುಲಾಗಿ ನಾವು ಪ್ರಾಪರಾಗಿ ಒಳಗಡೆ ಎಂಟ್ರ್ ಆಗ್ತೀವಿ. ಸೊ ಸೂಪರಾಗಿ ಡೆಕೋ ಮಾಡಿರ್ತಾರೆ. ಆಬ್ವಿಯಸ್ಲಿ ಈ ಥರ ಎಲ್ಲ ಏನಾದರೂ ಒಕೇಶನ್ ಇದ್ದರೆ. ಸೊ ಈ ಏನು ಒಂದು ಪ್ಯಾಸೇಜಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಸೊ ಇಲ್ಲಿಂದ ಹೋಗೋಕ್ಕೆ ನಾವು ಟಿಕೆಟನ್ನು ತೋರಿಸಿ ಅವರಿಗೆ ಆನ್ಲೈನಲ್ಲಿ ಏನೋ ಒಂದು ತೊಗೊಂಡಿರ್ತೀವಿ ಅದನ್ನು ಅಥವಾ ಮ್ಯಾನ್ಯುಯಲ್ ಟಿಕೆಟ್ಸ್ನ ಅಲ್ಲಿ ಕೌಂಟ್ರಲ್ಲಿ ಇಸ್ಕೊತಾರೆ. ಸೊ ಈ ಗೇಟಿಂದ ಒಳಗಡೆ ನಮಗೆ ಟಿಕೆಟ್ ನೋಡ್ಬಿಟ್ಟು ಬಿಡ್ತಾರೆ. ಸೊ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ಒಳಗಡೆ ಹೋಗುವಾಗ ದೇ ವಿಲ್ ಟೇಕ್ ಎ ಪಿಕ್ಚರ್ಸ್ ದೇರ್. ಸೊ ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಇವರು ಕ್ಯಾಮ್ರಾಮ್ಯಾನು. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರದ್ದು ಪಿಕ್ಚರ್ ತೊಗೋತಾರೆ. ಸೊ ಏನಕ್ಕೆ ಅಂದರೆ ಅಟ್ ದ ಎಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದೀಸ್ ಪಿಕ್ಚರ್ಸ್. ಅಲ್ಲಿಂದ ಬೈ ಮಾಡ್ಕೋಬಹುದು. ಅದಕ್ಕೆ ಇಷ್ಟೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಇಫ್ ಯು ರಿಯಲಿ ವಾಂಟ್ ಟು ಈಗ ಗ್ರೂಪ್ಸ್ ಎಲ್ಲ ಹೋದರೆ ಸಕ್ಕತ್ತಾಗಿ ನೀವು ಅಲ್ಲಿ ಪಿಕ್ಚರ್ ತಗೋಬೋದು. ದೀಸ್ ಟು ವೇರ್ ನಾಟ್ ಇಂಟ್ರೆಸ್ಟೆಡ್ ಆಬ್ವಿಯಸ್ಲಿ. ಅವ್ರು ನನ್ನ ಪೋಸ್ ಚೆನ್ನಾಗಿಲ್ಲ, ನಂದು ಹೇರ್ ಚೆನ್ನಾಗಿಲ್ಲ ಅಂತ ನನಗೆ ತೊಗೊಳಕ್ಕೆ ಬಿಡಲಿಲ್ಲ. ಆ್ಯಂಡ್ ಇಲ್ಲಿಗೆ ನಾವು ಈಗ ಬಂದು ಆ್ಯಕ್ಚುಲ್ ಏನು ಒಂದು ಔಟ್ಫಿಟ್ ಇರುತ್ತೆ ಅದನ್ನು ಕೊಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಸೊ ದೀಸ್ ಆರ್ ದ ಔಟ್ಫಿಟ್ಸ್ ದೆಲ್ಗೆ. ಸೊ ಒಂದು ನಮ್ಮನ್ನು ನೋಡಿಬಿಟ್ಟು ಅವರು ಒಂದು ಔಟ್ಫಿಟ್ ಕೊಡ್ತಾರೆ. ಆ್ಯಂಡ್ ಇದನ್ನು ನಾವು ಹಾಕ್ಕೊಂಡು ಒಳಗಡೆ ಹೋಗಬೇಕು. ಸೊ ದೇ ಆರ್ ಗಿವಿಂಗ್ ಓನ್ಲಿ ಜಾಕೆಟ್ಸ್ ಆ್ಯಕ್ಚುಲಾಗಿ. ಸೊ ಜಾಕೆಟ್ ಮತ್ತು ಏನೋ ಒಂದು ತಲೆಗೆ ಕ್ಯಾಪ್ ಇರುತ್ತೆ ಅಟ್ಯಾಚ್ಡ್ ಇರೋದು. ಸೊ ಸ್ವಲ್ಪ ದಪ್ಪ ಇರುತ್ತೆ. ಡೋಂಟ್ ಬಿ ಟೂ ಪರ್ಟಿಕ್ಯುಲರ್ ನಂಗೆ ಇದೇ ಥರದ್ದು ಬೇಕು ಅಂತ ಹೇಳಿ. ಸೊ ಎಷ್ಟು ಜನ ಯೂಸ್ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಹಾಕ್ಕೊತಾ ಇರಬೇಕು. ಸೊ ಗ್ಲೌಸು ಆ್ಯಂಡ್ ದಿಸ್ ಜಾಕೆಟ್ ದೇ ವಿಲ್ ಗಿವ್. ಸೊ ಗ್ಲೌಸೂ ಅಷ್ಟೇ ತುಂಬಾ ಇದಾಗಿತ್ತು ಆ್ಯಕ್ಚುಲಾಗಿ. ಸೈಜ್ ತುಂಬ ಹೆಚ್ಚು ಕಮ್ಮಿ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕ್ಯಾಂಟ್ ಆಸ್ಕ್ ಫಾರ್ ದ ಪರ್ಫೆಕ್ಟ್ ಒನ್. ನೋಡಿ ನನ್ನ ಜಾಕೆಟ್ ಈ ಥರ ಇದೆ. ಸಮ್ಹೌ ಇಟ್ ವಾಸ್ ಫಿಟ್ಟಿಂಗ್ ಮೀ. ಸೊ ಇಟ್ಸ್ ಫೈನ್. ಆ್ಯಂಡ್ ಈಗ ನಾವು ಆ್ಯಕ್ಚುಲಾಗಿ ಒಳಗಡೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ದೆನ್ ವಿ ಹ್ಯಾವ್ ಟು ಕಲೆಕ್ಟ್ ದ ಬೂಟ್ಸ್ ಆ್ಯಂಡ್ ವೇರ್ ದ ಬೂಟ್ಸ್. ಸೊ ಬೂಟ್ಸ್ ನನಗೆ ಆ್ಯಕ್ಚುಲಿ ಮೈಸೂರಲ್ಲಿ ಚೆನ್ನಾಗಿ ಅನ್ನಿಸ್ತು ಬಿಕಾಸ್ ದೇ ಹ್ಯಾಡ್ ಗಿವನ್ ಅಟ್ಲೀಸ್ಟ್ ಸಮ್ ಗುಡ್ ಬೂಟ್ಸ್. ಇಲ್ಲಿ ಆ್ಯಕ್ಚುಲಾಗಿ ರೈನ್ ಬೂಟ್ಸ್ ಕೊಡ್ತಾ ಇದ್ದಾರೆ. ರೈನ್ ಬೂಟ್ಸ್ ಅಂದರೆ ನಾವು ಮಲೆನಾಡಲ್ಲೆಲ್ಲ ಈ ಕಾಫಿ ತೋಟದಲ್ಲಿ ಓಡಾಡೋಕ್ಕೆ ಮಳೆ ಬಂದಾಗ ಜಿಗಣೆ ಹತ್ತಬಾರ್ದು ಅಂತ ಹೇಳಿ ಹಾಕೊಳ್ಳುವಂತಹ ಬೂಟ್ಸ್ ಅದು. ಸೊ ದಟ್ ಈಸ್ ನಾಟ್ ಫಾರ್ ಐಸ್ ಆ್ಯಕ್ಚುಲಿ. ಸೊ ಇದು ತುಂಬ ತಣ್ಣಗಾಗತ್ತೆ. ಐ ಡೋಂಟ್ ನೋ ಹೌ ನೋ ಒನ್ ಹ್ಯಾಸ್ ಕಂಪ್ಲೇಂಡ್ ಇಟ್. ಆ್ಯಂಡ್ ಎಲ್ಲರೂ ಹಾಕೋತಾ ಇದ್ರು. ನಾವು ಹಾಕೋಬೇಕಾಯ್ತು ಅದನ್ನು, ಯಾಕಂದರೆ ಒಳಗಡೆ ತುಂಬಾ ಅದು ತಣ್ಣಗಾಗತ್ತೆ. ಬಟ್ ಎನಿವೇಸ್ ನೋ ಚಾಯ್ಸ್ ಹಾಕ್ಕೋಬೇಕು. ಸೊ ಅಲ್ಲಿ ನಾವು ಗ್ರೀನ್ ಸ್ಕ್ರೀನಲ್ಲಿ ಏನಾದರೂ ಫೋಟೋ ತೆಕ್ಕೊಂಡು ವಿ ಕ್ಯಾನ್ ಆ್ಯಕ್ಚುಲಿ ಕ್ರಿಯೇಟ್ ಸಮಥಿಂಗ್ ಇಫ್ ಯು ವಾಂಟ್ ದ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ತುಂಬ ಜನ ಅಲ್ಲಿ ತೆಕ್ಕೋತಿದ್ರು. ಸೊ ನಾವು ತೆಕ್ಕೊಂಡ್ವಿ. ಸೊ ದಿಸ್ ಈಸ್ ದ ಮೈನ್ ಎಂಟ್ರೆನ್ಸ್. ಸೊ ಇಲ್ಲಿಂದ ಆ್ಯಕ್ಚುಲಿ ನಿಮಗೆ ಇದು ಪ್ರೀ ಸ್ನೋ ಪ್ಲೇಸ್ ಅಂತ ಹೇಳ್ತಾರೆ. ಪ್ರೀ ಸ್ನೋ ಪ್ಲೇಸ್ ಅಂದರೆ ನಿಮಗೆ ಏನು ಒಂದು ಫ್ರೀಸಿಂಗ್ ಪಾಯಿಂಟಿಗೆ ಸಡನ್ನಾಗಿ ಹೋಗಿದ ತಕ್ಷಣವೇ ಒಬ್ಬೊಬ್ಬರಿಗೆ ತುಂಬಾ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲಾಂದರೆ ಸಡನ್ನಾಗಿ ಕೋಲ್ಡ್ ಅಟ್ಯಾಕ್ಸ್ ಆಗ್ಬೋದು. ಸೊ ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬಿಡ್ತಾರೆ. ಸೊ ಇಲ್ಲಿಗೆ ನೀವು ಸೆಟ್ ಆದಮೇಲೆ ಪ್ರೀ ಸೆಟ್ ಆದಮೇಲೆ ದೆನ್ ದೇ ವಿಲ್ ಅಲೌ ಯು ಟು ಇನ್ಸೈಡ್. ಸೊ ಇಲ್ಲಿ ಒಂಥರ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಲೈಟಿಂಗು ಸಕ್ಕತ್ತಾಗಿದೆ. ಆ್ಯಂಡ್ ಫೋಟೋಸ್ ಎಲ್ಲ ತೆಕ್ಕೋಬೋದು. ಬಟ್
ಎಷ್ಟು ಕಾಣಿಸುತ್ತಾ ಇದೆ ಇಷ್ಟ ಕಾಣಿಸ್ತಾ ಇರೋದು. ಇಫ್ ಯು ಹ್ಯಾವ್ ಎ ವೆರಿ ಗುಡ್ ಫೋನ್ ದೆನ್ ಯು ಕ್ಯಾನ್ ಸಿ. ಸೊ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿ ಟೆಂಪ್ರೇಚರ್ ಇದಾದಮೇಲೆ ಈ ಥರ ಮೈನ್ ಡೋರ್ ಏನಿದೆ ಇದನ್ನು ಓಪನ್ ಮಾಡ್ತಾರೆ. ದೆನ್ ಯು ವಿಲ್ ಫೀಲ್ ಲೈಕ್ ಹೌ ಕೋಲ್ಡ್ ಇಟ್ ಈಸ್. ಸೊ ಮೈಸೂರಲ್ಲಿ ಹೋಗಿದ್ರಿಂದ ಒಂದು ಐಡಿಯಾ ಆಯಿತು ಎಷ್ಟು ಕೋಲ್ಡ್ ಇರುತ್ತೆ ಏನು ಹೆಂಗೆ ಅಂತ. ಸೊ ಆಬ್ವಿಯಸ್ಲಿ ಇಲ್ಲೂ ನಮಗೆ ಅಡ್ಜಸ್ಟ್ ಆಗೋಕ್ಕಾಯಿತು. ಬಟ್ ಇಲ್ಲಿ ನನಗೆ ಅನಿಸಿದ್ದು ಇವರು ಐಸ್ ಏನಿದೆ ಕೆಳಗೆ ಅದನ್ನು ಮೂವ್ ಮಾಡಿಲ್ಲ ತುಂಬ ದಿನದಿಂದ. ಸೊ ಇಲ್ಲಿ ಡೆಕೋರೇಷನ್ ಇದೆಲ್ಲ ಮಾಡಿದ್ರಿಂದ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಫೋಟೋ ಸ್ಪಾಟ್ಸ್ ಮಾಡಿದರು. ಸೊ ಅಲ್ಲೆಲ್ಲ ತೆಕ್ಕೊಳಕ್ಕಾಯಿತು. ಬಟ್ ಐಸ್ ತುಂಬಾ ಗಟ್ಟಿ ಇದೆ. ಆ್ಯಂಡ್ ತುಂಬ ದಿನದಿಂದ ಅದು ಆ್ಯಕ್ಚುಲಿ ತುಂಬ ಸಾಫ್ಟಾಗಿರಬೇಕು, ಕಾಲಿಟ್ಟರೆ ಅದರೊಳಗಡೆ ಹೋಗಂಗೆ ನೋಡಿ ಈ ಥರ. ಬಟ್ ಏನಾಗುತ್ತೆ ಅಂದರೆ ನಿಮಗೆ ಇದು ಜಾರುತ್ತೆ. ಆ್ಯಕ್ಚುಲಿ ಇದು ಜಾರ್ತಾ ಇದೆ ಅಂದರೆ ಒಂದೊಂದು ಕಡೆ ಈ ಥರ ಸಾಫ್ಟಾಗಿದೆ. ಬಟ್ ನೋಡಿ ಇಲ್ಲಿ ಎಷ್ಟು ಜಾರ್ತಾ ಇದೆ. ಸೊ ಬೀಳೋ ಚಾನ್ಸಸ್ಸು ತುಂಬ ಇರುತ್ತೆ. ಈ ಶೂಸನ್ನು ನಾನು ಹೇಳ್ದಂಗೆ ದಿಸ್ ಇಸ್ ನಾಟ್ ದ ಐ ಶೂ. ಸೊ ಡ್ರೈ ಇರೋದ್ರಿಂದ ಈ ಐಸು ಅದು ತುಂಬ ಗಟ್ಟಿಯಾಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕು, ಇಲ್ಲ ಸರಿಯಾಗಿ ಬೀಳೋ ಚಾನ್ಸಸ್ ಇದೆ. ಸೊ ಐ ವಾಸ್ ನಾಟ್ ಸೋ ಹ್ಯಾಪಿ ಅಬೌಟ್ ದಿಸ್ ಸ್ನೋ. ಯಾಕಂದರೆ ಮೈಸೂರಲ್ಲಿ ನಾವು ಹೋಗಿದ್ದು ಇದಕ್ಕಿಂತ ಸ್ವಲ್ಪ ಹೊಸದು. ಸೊ ಅಲ್ಲಿ ಸ್ನೋ ಸ್ವಲ್ಪ ಇನ್ನು ಪೌಡರ್ ಥರ ಇದೆ. ಸೊ ಆ ಥರ ಇರಬೇಕು. ಇಲ್ಲಿ ನೋಡಿ ನಿಮಗೆ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ಒಂಥರ ಅದು ಸ್ನೋ ಏನೋ ಒಂದು ಗಟ್ಟಿಯಾಗಿರುತ್ತಲ್ಲ ಐಸ್ ಥರ. ಹಾಗಾದರೆ ಸಖತ್ತು ಜಾರಿ ಬೀಳೋ ಚಾನ್ಸಸ್ ಇದೆ. ಎಸ್ಪೆಷಲಿ ಏಜ್ ಆದವ್ರು ನಮ್ಮಂಥವ್ರಿಗಂತೂ ದಪ್ಪ ಇರೋರಿಗೆ ಏಜ್ ಆದವ್ರಿಗೆ ಎಲ್ಲ ಒಂದು ಸತಿ ಬಿದ್ದರೆ ಏನೇನು ಮುರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜೋಶಲ್ಲಿ ಎಲ್ಲರೂ ಒಂಥರ ಐಸ್ ನೋಡಿದ ತಕ್ಷಣ ಖುಷಿಯಾಗಿಬಿಡ್ತಾರೆ. ಸೊ ಓಡೋಕ್ಕೆ ನನ್ನ ಮುಂದೆನೇ ಒಂದೆರಡು ಜನ ಬಿದ್ದರು. ಬಟ್ ಆಬ್ವಿಯಸ್ಲಿ ಯಂಗಿರೋರು ಬಿದ್ದರು, ಹಾಗಾಗಿ ಪರವಾಗಿಲ್ಲ. ಬಟ್ ಏಜ್ ಆದವರೆಲ್ಲ ಬಿದ್ದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಬೆಟರ್ ತುಂಬ ಸ್ಲೋ ಆಗಿ ಸೇಫಾಗಿ ನಾನು ಓಡಾಡ್ತಾ ಇದ್ದೆ. ಆ್ಯಂಡ್ ದಟ್ ಈಸ್ ದ ಡಿಸ್ಕೋಟೆಕ್. ಆ್ಯಕ್ಚುಲಿ ಲೇಟರ್ ದೇ ವಿಲ್ ಆನ್ ದ ಲೈಟ್ ದೇರ್. ಸೊ ಅಲ್ಲಿ ತನಕ ಏನೇನು ಅಲ್ಲಿ ಪ್ರಾಪ್ಸ್ ಇಟ್ಟಿದ್ರು ಅದನ್ನೆಲ್ಲ ನಾನು ಫೋಟೋಸ್ ತೆಕ್ಕೋ ಅಂತ ಬಂದೆ. ಸೊ ಡೆಕೋರೇಷನ್ನು ಸ್ಪೆಷಲ್ ಇದ್ದಿದ್ದರಿಂದ ಈ ಥರ ಫೋಟೋಶಾಪ್ಸ್ ಎಲ್ಲ ನೋಡಲಿ ಅಲ್ಲಿ ನೋಡಲಿ. ಬೇಸಿ ಬೇಡ ಅಷ್ಟೇ. ಮಾಡು. ನಾವು ಮುಂದೆ ಹಾಕೊಂಡ್ರೆ ನಮ್ಮಮ್ಮನ ಮೇಲೆ ಹಾಕ್ದಲ್ಲೋ. ಇಲ್ಲ ಹಾಕೋ, ನಿನ್ ಸ್ಟ್ರೈಟಿಗೆ ಹಾಕೋ. ನೀನ್ ಸ್ಟ್ರೈಟ್ ಈಗ. ರೀರಾ ಚಳಿ ಆಗ್ತಿದೆ. ನನ್ನನ್ನು ತಪ್ಕೊಂಡ್ರೆ ನಿಂಗೆ ಚಳಿ ಆಗ್ತಿದೆ ಅಂತ. ಸೊ ಇಲ್ಲಿ ಸೂಪರಾಗಿ ನಾನು ಸ್ಕಲ್ಪ್ಚರ್ ಎಲ್ಲ ಮಾಡಿಟ್ಟಿದ್ದಾರೆ ಸ್ತೂಪ ಥರ. ಸೊ ಒಂದೊಂದು ಕಾರ್ನರಲ್ಲಿ ಒಂದೊಂದಿತ್ತು.
ಆ್ಯಂಡ್ ಆಬ್ವಿಯಸ್ಲಿ ಮೇನ್ ಎಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಐಸು ಚೆನ್ನಾಗಿತ್ತು. ಬಟ್ ಈ ಸೈಡಲ್ಲೆಲ್ಲ ನಾನೇನು ಎಲ್ಲಿ ನಿಂತಿದ್ದೀನಿ ಅಲ್ಲೆಲ್ಲ ತುಂಬಾ ಇದಾಗ್ಬಿಟ್ಟಿತ್ತು. ಅಂದರೆ ಹೆಂಗೆ ಅದು ಡ್ರೈ ಆಗಿದೆ ಅಂದರೆ ಸ್ನೋ ಸ್ಕೇಟ್ ಮಾಡ್ತಾರಲ್ಲ ಅದಕ್ಕೆ ಸರಿ ಇದೆ ನೋಡಿ. ಇಲ್ಲಿಗೆ ಹತ್ತಕ್ಕೆ ನಾನು ತುಂಬ ಕೇರ್ಫುಲ್ ಆಗುತ್ತಿದ್ದೀನಿ, ಯಾಕಂದರೆ ಅಲ್ಲಿ ನಿಂತ್ಕೊಂಡ್ರೇ ಜಾರ್ತಾಯಿತ್ತು. ಓನ್ಲಿ ಫಾರ್ ಫೋಟೋಸ್ ಇದಕ್ಕೆಲ್ಲ ಆ್ಯಕ್ಚುಲಿ ಹತ್ತಕ್ಕೆಲ್ಲ ಚೆನ್ನಾಗಿದೆ. ಬಟ್ ತುಂಬಾ ಕೇರ್ಫುಲ್ಲಾಗಿ ಒಂದು ಸ್ಟೆಪ್ ಕಡೆ ಕಳೆದ್ರೂ ಬೀಳೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ನನಗೆ ತುಂಬ ಕೇರ್ಫುಲ್ಲಾಗಿ ಅಲ್ಲೇ ಜಾಸ್ತಿ ಟೈಮ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಈಗಲೂ ಒಳಗಡೆ ಹೋಗೋಣ ಅಂದರೆ ಅಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಜನಗಳಿದ್ರು. ಆ್ಯಂಡ್ ತುಂಬಾ ಬಗ್ಗಿ ಹೋಗಬೇಕಿತ್ತು, ಐಸ್ ತುಂಬ ಜಾರ್ತಾಯಿತ್ತು. ಸೊ ನಾನು ಟೆನ್ಷನ್ ತೊಗೊಂಡಲ್ಲೇ ಅಲ್ಲೇ ನಿಂತ್ಕೊಂಡು ಫೋಟೋಸ್ ತೆಕ್ಕೊಂಡೆ. ಸೊ ಅಷ್ಟೊತ್ತಿಗೆ ಸ್ನೋ ಫ್ಲೇಕ್ಸ್ ಏನಿದೆ ಸ್ನೋನ ಬಿಡೋಕ್ಕೆ ಶುರು ಮಾಡಿದರು, ಸ್ನೋಫಾಲ್ ಥರ ಫೀಲ್ ಕೊಡೋಕ್ಕೆ. ಸೊ ಅದು ಸ್ವಲ್ಪ ಹೊತ್ತು ಸ್ನೋ ಗನ್ನಿಂದ ಬರೋದ್ರಿಂದ ಅದು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಅದನ್ನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಾಗಿ ಸ್ನೋಫಾಲ್ ಆದಂಗೆ. ಸೊ ಇದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಇಲ್ಲಿ ಆ್ಯಕ್ಚುಲಿ ಸ್ನೋ ಬ್ಲಾಕ್ಸ್ನ ಇಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಚಿಕ್ಕ ಬ್ಲಾಕ್ ಮಾತ್ರ ಕೈಗೆ ಎತ್ಕೊಳಂಗಿತ್ತು, ಅದನ್ನು ಎತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಅಷ್ಟೊತ್ತಿಗಲ್ಲೇ ನನ್ನ ಮಗಳು ಶಿ ವಾಸ್ ಲೈಕ್ ಅಯ್ಯೋ ಸಾಕಾಯ್ತು ನನಗೆ ಅಂತ. ಶಿ ಕುಡಂಟ್ ಬೇರ್ ದ ಕೋಲ್ಡ್ ದೋ ಶಿ ವಾಂಟೆಡ್ ಟು ಟ್ರೈ. ಅವಳಿಂದನೇ ನಾವು ಬಂದಿದ್ದು. ಬಟ್ ಅಷ್ಟೊತ್ತಿಗೆ ಅವಳಿಗಲ್ಲೇ ಇದಾಯಿತು. ನನ್ನ ಮಗ ಎಂಜಾಯ್ ಮಾಡ್ತಿದ್ದ ನೋಡಿ, ಅಲ್ಲೇ ಕೂತ್ಬಿಟ್ಟಿದ್ದಲ್ಲ ಕಾಲು ನನಗೆ ಎಳಿತಾ ಇದೆ ಅಂತ ಹೇಳಿ. ಸೊ ಅವಳಿಗೆ ಸ್ವಲ್ಪ ಪ್ಯಾಂಪರ್ ಮಾಡೋದಕ್ಕೆ ಇದು ಮಾಡಿ ಅಂತೂ ಇಂತೂ ಅವಳಿಗೆ ನಾನೇನು ಮಾಡಿದೆ, ಇಲ್ಲಿ ಕೆಫೆ ಇದೆ ಆ್ಯಕ್ಚುಲಿ ಸ್ನೋ ಕೆಫೆ ಅಂತ ಹೇಳಿಬಿಟ್ಟು. ಇಲ್ಲಿ ಸಖತ್ತು ಕಾಸ್ಟ್ಲಿ ಕಾಫಿ, 100 ರುಪೀಸು ಏನೋ ಒಂದು ಕಾಫಿಲಿ. ಅದ್ರ ಜೊತೆ ಮಮೋಸ್ ಇತ್ತು ಬಿಸಿದು, ಅದು ಕಾಸ್ಟ್ಲಿನೇ ಇತ್ತು. ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಈಟ್. ಅವಳಿಗಂತೂ ತುಂಬಾ ಕೋಲ್ಡ್ ಆಗ್ತಿತ್ತು, ನಡಿ ಹೋಗೋಣ ಅಂತ ಎಲ್ಲೋ ಅಂತ ಹೇಳಿ ಅವಳಿಗೆ ಆ್ಯಕ್ಚುಲಾಗಿ ಕಾಫಿ ತೊಗೊಂಡು ಒಂದು ಮಮೋಸ್ ತೊಗೊಂಡು ಅವಳಿಗೆ ಸ್ವಲ್ಪ ಬಿಸಿ ಆದರೆ ತಿಂದು. ಸೊ ಅವಾಗ ಸ್ವಲ್ಪ ಇದಾಗುತ್ತೆ ಅಂತ ನೋಡಿ ಇಲ್ಲಿ ನಿಂತ್ಕೊಂಡು ಇವರು ಈ ಥರ ಮಾಡ್ತಾ ಇರ್ತಾರೆ. ಅಲ್ಲಿಂದನೇ ರೆಡಿ ಮಾಡಿಬಿಟ್ಟು ಕಾಫಿ ಮತ್ತು ಮಮೋಸ್ನ ಕೊಟ್ಟರು. ಸೊ ಅವಳಿಗೆ ಕೂರಿಸಿ ಆ್ಯಕ್ಚುಲಾಗಿ ಅಷ್ಟೊತ್ತಿಗೆಲ್ಲ ಲೈಟ್ಸ್ನ ಆಫ್ ಮಾಡಿ ಸ್ನೋ ಡ್ಯಾನ್ಸಿಗೆ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ನಮಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾ ಇದ್ದಿದೆ ಅಲ್ಲಿ ಸ್ಲೋ ಆಗಿ ನಡೀತಾ ಇದ್ವಲ್ಲ ಅಲ್ಲಿಂದ, ಯಾಕಂದರೆ ತುಂಬಾ ಕೇರ್ಫುಲ್ಲಾಗಿ ನಡೀತಾ ಇದ್ವಿ ನಾನಂತೂ ಎಸ್ಪೆಷಲಿ. ಆಮೇಲೆ ಮೇಲೆಲ್ಲ ಹೋಗೋಕ್ಕೆ ಆಗಲಿಲ್ಲ ಆ್ಯಕ್ಚುಲಾಗಿ, ಯಾಕೆಂದರೆ ತುಂಬಾ ಕೇರ್ಫುಲ್ಲಾಗಿ ನಾನು ನಡೀತಾ ಇದ್ದೆ. ಮಧ್ಯದಲ್ಲಿ ಇದ್ದರೆ ಓಕೆ, ಬಟ್ ನೀವು ಕಾರ್ನರ್ಸ್ ಅಥವಾ ಸೈಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ತುಂಬಾ ಜಾರ್ತಾಯಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಆ್ಯಸ್ ಐ ಸೆಡ್, ಒಂದ್ಸತಿ ಜಾರ್ಗಿರು ಬಿದ್ದರೆ ಫ್ರ್ಯಾಕ್ಚರ್ ಆದಾಯಿತು ಅಂದರೆ ಅಷ್ಟೇ ಅಂತ ಹೇಳಿ ಐ ವಾಸ್ ವೆರಿ ಕೇರ್ಫುಲ್. ಅದರಿಂದನೇ ನನಗೆ ಮೇಲೆಲ್ಲ ಹೋಗೋಕ್ಕೆ ಅಷ್ಟೊಂದು, ಆಮೇಲೆ ಬೂಟ್ಸ್ ಬೇರೆ ಸರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಡಿಸ್ಕೋ ಡ್ಯಾನ್ಸ್ ಶುರು ಆಯಿತು. ಸೊ ಇಲ್ಲಿ ಸ್ನೋ ಡ್ಯಾನ್ಸ್ ನಡೀತಾ ಇದ್ರೆ ಈಗಲೂ ಒಳಗಡೆ ಸ್ನೋ ರೊಮ್ಯಾನ್ಸ್ ನಡೀತಾ ಇದೆ ನೋಡಿ. ಇಲ್ಲಿ ಕಪಲ್ಸ್ ಅಲ್ಲಿ ಹೋಗ್ಬಿಟ್ಟು ಕಿಸ್ ಮಾಡ್ತಾ ಇದ್ದಾರೆ, ಹಗ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ. ಅದನ್ನು ಕ್ಯಾಪ್ಚರ್ ಆಯಿತು ಬೈ ಮಿಸ್. ಆ್ಯಕ್ಚುಲಾಗಿ ನಾನು ನೋಡಬೇಕು ಅಥವಾ ತೆಗಿಬೇಕಂತ ತೆಗಿತಿರ್ಲಿಲ್ಲ. ಈಗಲೂ ಲೈಟ್ ಚೆನ್ನಾಗಿದೆ ಅಂತ ತೆಗಿತಾ ಇದೆ ಆ್ಯಂಡ್ ದಟ್ ಗಾಟ್ ಕ್ಯಾಪ್ಚರ್ಡ್. ಬಟ್ ಓವರಾಲ್ ಇಟ್ ವಾಸ್ ನೈಸ್. ಸೊ ಸ್ನೋ ಏನೋ ಒಂದು ಇದಿತ್ತು, ಟೈಮ್ ಸ್ವಲ್ಪ ಕೊಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಸ್ಲೈಡ್ ಮೇಲಿಂದ ಹತ್ಬಿಟ್ಟು ಅಲ್ಲಿಂದ ನೋಡಿ ಮತ್ತು ಸ್ಲೈಡ್ ಎಲ್ಲ ಇತ್ತು. ಬಟ್ ನನಗಂತೂ ಧೈರ್ಯ ಆಗಲಿಲ್ಲ ಮೇಲೆಲ್ಲ ಹತ್ತಿ ಹೋಗೋಕ್ಕೆ. ಸೊ ಐ ಡಿಂಟ್ ಟುಕ್ ದಟ್ ಚಾನ್ಸ್. ಸೊ ಇಲ್ಲಿ
ಮೇಲ್ಗಡೆ ಆ್ಯಕ್ಚುಲಿ ಇಲ್ಲಿಂದ ಹತ್ಬಿಟ್ಟು ಸ್ನೋ ಬ್ರಿಡ್ಜ್ ಗ್ಲಾಸ್ ಬ್ರಿಡ್ಜ್ ಇದೆ ಅಲ್ಲಿ. ಸೊ ಅಲ್ಲೂ ಅಷ್ಟೇ ತುಂಬ ಜಾಗ್ರತೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೂ ನಾನು ಹೋಗಲಿಲ್ಲ. ಸೊ ದೆರ್ ವಾಸ್ ಎ ಕಾರ್ಟ್ ಆ್ಯಕ್ಚುಲಿ ಸಂತಾ ಕ್ಲಾಸ್ದು ಸ್ಲೈಡ್ಜ್ ಇಟ್ಟಿದ್ರು. ಸೊ ಅದಕ್ಕೆ ಹತ್ತಿದೆ. ಐ ರಿಯಲಿ ವಾಂಟೆಡ್ ಟು ಗೋ ಅಪ್. ಇಲ್ಲಿಂದ ಒಂದು ಸ್ಲೈಡ್ ಆ್ಯಕ್ಚುಲಿ ಸ್ಲೈಡರಲ್ಲಿ ಬರ್ಬೋದು. ಬಟ್ ಐ ವಾಸ್ ರಿಯಲಿ ನಾಟ್ ಫೈನ್ ವಿತ್ ದಿಸ್ ಐಸ್. ಸೊ ರಿಸ್ಕೇ ಬೇಡ ಅಂತ ಹೇಳಿಬಿಟ್ಟು ಮೇಲಿಂದ ಯಾರು ಮಕ್ಕಳೆಲ್ಲ ಬಂದರು ಸ್ಲೈಡ್ ಮಾಡಿಕೊಂಡು ಅವ್ರನ್ನ ನೋಡ್ಬಿಟ್ಟೆ ಖುಷಿ ಪಡ್ತಾ ಇದ್ದೆ. ದೆನ್ ಅಗೇನ್ ದೇ ಸ್ಟಾರ್ಟೆಡ್ ದಿಸ್ ಇದು ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆಫ್ಟರ್ ದ light is on. ಚೆನ್ನಾಗಿ ಬರ್ತಾ ಇದೆಯಾ? ಸ್ನೋ ಇಟ್ಟಲ್ಲ ಬರ್ತಾ ಇದೆಯಾ? ಮೂವ್ ಮಾಡು.